Hi, hello everyone. I may welcome you to our channel. In today's class, we are going to teach you how to write essay presented by Kaviraj sir, GHS Jidage. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಪ್ರಬಂಧವನ್ನ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಪ್ರಬಂಧವನ್ನ ಹೇಗೆ ಬರೀಬೇಕು ಅಲ್ಲಿರತಕ್ಕಂತ ಟೆಕ್ನಿಕ್ಸ್ ಏನು, ಟ್ರಿಕ್ಸ್ ಏನು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋವನ್ನು ಎಂಡ್ ವರೆಗೂ ನೋಡಿ, ಆವಾಗ ನಿಮಗೆ ಈ ಪ್ರತಿಯೊಂದು ಟ್ರಿಕ್ಸ್ ಕೂಡ ನಿಮಗೆ ಅರ್ಥ ಆಗುತ್ತೆ. ಸೊ ನೋಡೋಣ ಈಗ ಹಿಂಟ್ಸ್ ಆನ್ ಎಸ್ಸೆ ರೈಟಿಂಗ್. ಎಸ್ಸೆ ಬರೀಬೇಕಂದ್ರೆ ಏನೇನು ಹಿಂಟ್ಸ್ಗಳಿವೆ, ಏನೇನು ಸೀಕ್ರೆಟ್ಸ್ ಇವೆ ಅವನ್ನ ಈಗ ಒಂದೊಂದಾಗಿ ನಾವು ನೋಡೋಣ. ಮೊದಲನೇದಾಗಿ ಫಸ್ಟ್ ವಿ ಹ್ಯಾವ್ ಟು ರೀಡ್ ದ ಟೈಟಲ್ ಆಫ್ ದಿ ಎಸ್ಸೆ ಕೇರ್ಫುಲಿ, ದೆನ್ ಟ್ರೈ ಟು ಗೆಸ್ ಮೀನಿಂಗ್, ಸ್ಕೋಪ್ ಅಂಡ್ ಐಡಿಯಾಸ್ ಆನ್ ದಿ ಟಾಪಿಕ್. ನಮ್ಗೆ ಈಗಾಗಲೇ ಎಕ್ಸಾಮ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ 4 ಎಸ್ಸೆಗಳನ್ನ ಕೊಡ್ತಾರೆ. 4ರಲ್ಲಿ ಯಾವ್ದಾದ್ರು ಒಂದು ಎಸ್ಸೆ ಬರೀಬೇಕಂತ. ಈ SSLC 2019 ಬ್ಲೂ ಪ್ರಿಂಟ್ ಪ್ರಕಾರ 5 ಅಂಕದ ಪ್ರಶ್ನೆಗಳು ಬರುತ್ತೆ. 5 ಅಂಕದ ಪ್ರಶ್ನೆಗಳಲ್ಲಿ 4 ಎಸ್ಸೆಗಳನ್ನು ಕೊಟ್ಟಿರ್ತಾರೆ ತಮಗೆ. 4ರಲ್ಲಿ ನಾವು ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಬರೀಬೇಕು. ಸೊ ಟಾಪಿಕ್ ಅನ್ನ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಆ ಟಾಪಿಕ್ ಅನ್ನ ನೋಡ್ಬೇಕು. ಟೈಟಲ್ ನೋಡಿದ್ಮಾಗ ಯಾವ ಒಂದು ಟೈಟಲ್ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿ ಗೊತ್ತಿದೆ, ಕ್ಲಿಯರ್ ಆಗಿ ಬರೀಬಹುದು, ಆ ವಿಷಯದ ಬಗ್ಗೆ ಜಾಸ್ತಿ ತಿಳ್ಕೊಂಡಿದೀವಿ, ಆ ಟಾಪಿಕ್ ಅನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದರ ಅರ್ಥ, ವ್ಯಾಪ್ತಿ ಮತ್ತು ಐಡಿಯಾದ ಬಗ್ಗೆ ನಾವು ತಿಳ್ಕೊಂಡೆ ಒಂದು ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡಬೇಕು. ಸೊ ಸೆಕೆಂಡ್ ಪಾಯಿಂಟ್ ಏನಿದೆ, ಟ್ರೈ ಟು ಇಮ್ಯಾಜಿನ್ ಆಲ್ ಫ್ಯಾಕ್ಟ್ಸ್ ಅಬೌಟ್ ದಿ ಟಾಪಿಕ್ ಅಂಡ್ ಥಿಂಕ್ ಆನ್ ದಿ ಸಬ್ಜೆಕ್ಟ್ ಬಿಫೋರ್ ಯು ಸ್ಟಾರ್ಟ್ ರೈಟಿಂಗ್. ಅಂದ್ರೆ ನೀವು ಬರೀತಕ್ಕಂಥ ಟಾಪಿಕ್ ಬಗ್ಗೆ ಸ್ವಲ್ಪ ಮಟ್ಟಿನ ಏನೇನು ಬರೀಬೇಕು ಅನ್ನೋದು ಮೈಂಡಲ್ಲಿ ಪ್ಲಾನ್ ಹಾಕೋಬೇಕು. ನೇರವಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಬಾರ್ದು. ಬರೆಯೋಕ್ಕಿಂತ ಮುಂಚೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಥಿಂಕ್ ಮಾಡಬೇಕು, ಯಾವ ಥರ ಬರೆದ್ರೆ ನೀಟ್ ಆಗುತ್ತೆ ಅಂತ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಆ ನಂತರ ಬರೆಯಲು ಪ್ರಾರಂಭಿಸಬೇಕು. ಸೊ ಥರ್ಡ್ ಪಾಯಿಂಟ್ ಏನಿದೆ, ರೈಟ್ ದಿ ಎಸ್ಸೆ ಅಕಾರ್ಡಿಂಗ್ ಟು ಕರೆಕ್ಟ್ ಫಾರ್ಮೆಟ್ ಲೈಕ್ ಇಂಟ್ರಡಕ್ಷನ್, ಬಾಡಿ ಆಫ್ ದಿ ಎಸ್ಸೆ ಅಂಡ್ ಕನ್ಕ್ಲೂಷನ್ ಎಕ್ಸೆಟ್ರಾ. ಅಂದ್ರೆ ಯಾವ್ದಾದ್ರು ಪ್ರಬಂಧ ಬರೀಬೇಕಂದ್ರೆ ಅಲ್ಲಿ ಒಂದು ತನ್ನದೇ ಆದ ಒಂದು ಫಾರ್ಮೆಟ್ ಇರುತ್ತೆ. ಆ ಫಾರ್ಮೆಟ್ ಪ್ರಕಾರನೇ ನಾವು ಬರೀಬೇಕು. ಫಾರ್ಮೆಟ್ ಬರೆದಿದ್ರೆ ಅದು ಸ್ಕೋರ್ ಆಗೋದಿಲ್ಲ. ಅಂದ್ರೆ ಪ್ರಾರಂಭದಲ್ಲಿ ಇಂಟ್ರಡಕ್ಷನ್ ಬರೀಬೇಕು. ಇಂಟ್ರಡಕ್ಷನ್ ಅಂದ್ರೆ ಪೀಠಿಕೆ, ಆಮೇಲೆ ಬಾಡಿ ಆಫ್ ದ ಎಸ್ಸೆ ಅಂದ್ರೆ ಎಸ್ಸೆಗೆ ಸಂಬಂಧಪಟ್ಟಂತೆ ಮುಖ್ಯ ವಿಷಯಗಳನ್ನ ಈ ಬಾಡಿ ಆಫ್ ದ ಎಸ್ಸೆಯಲ್ಲಿ ಬರೀಬೇಕು. ಅಂಡ್ ಕನ್ಕ್ಲೂಷನ್, ಆ ನಂತರ ಉಪಸಂಹಾರವನ್ನ ಬರೀಬೇಕು. ಈ ತರ ಆರ್ಡರ್ ಆಗಿ ನಾವು ಬರೆದಿದ್ರೆ ಎಸ್ಸೆ ನೀಟಾಗಿರುತ್ತೆ. ಸೊ ನೆಕ್ಸ್ಟ್ ಹಿಂಟ್ಸ್ ಅನ್ನು ನೋಡೋಣ. ಹಿಂಟ್ಸ್ ನಂಬರ್ 4, it is better to write a quote that related to the topic on the topic of the essay. ಅಂದ್ರೆ ನಾವು ಎಸ್ಸೆ ಯಾವುದಾದ್ರೂ ಒಂದು ಬರಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂದ್ರೆ ಆ ಎಸ್ಸೆಗೆ ಸಂಬಂಧಪಟ್ಟಂತೆ ಒಂದು ಗಾದೆ ಮಾತು ಅಥವಾ ಯಾರಾದ್ರೂ ಗ್ರೇಟ್ ಪರ್ಸನ್ಸ್ ಹೇಳಿದಂತ ಒಂದು ಮಾತನ್ನು ಕೂಡ ಬರೆದರೆ ಇನ್ನಷ್ಟು ಅಟ್ರಾಕ್ಟಿವ್ ಆಗುತ್ತೆ ನಮ್ಮ ಎಸ್ಸೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಫಾರ್ ಎಕ್ಸಾಂಪಲ್ ನೋಡಿ, ನಾಲೆಜ್ ಈಸ್ ಪವರ್. ಇದು ಒಂದು ಕೊಟೇಶನ್. ಎಸ್ಸೆ ಟಾಪಿಕ್ ರೈಟ್ ಟು ಇನ್ಫಾರ್ಮೇಶನ್. ಈಗ ನಮ್ಗೆ ಎಸ್ಸೆ ಬರೀಲಿಕ್ಕೆ ಒಂದು ರೈಟ್ ಟು ಇನ್ಫಾರ್ಮೇಶನ್ ಬಗ್ಗೆ ಎಸ್ಸೆ ಬರೀರಿ ಅಂತ ಕೊಟ್ಟಿರ್ತಾರೆ. ಅವಾಗ ನಾವು ಇಂಟ್ರಡಕ್ಷನ್ ಅಲ್ಲಿ ಏನ್ ಬರೀಬೇಕಂದ್ರೆ ನಾಲೆಜ್ ಇಸ್ ಪವರ್ ಅನ್ನೋ ಒಂದು ಕೋಟ್ ಬಳಸಿದ್ರೆ ಏನಾಗುತ್ತೆ ಅಂದ್ರೆ ಇನ್ನಷ್ಟು ಅಟ್ರಾಕ್ಟಿವ್ ಆಗುತ್ತೆ. ಈ ತರ ನಾವು ಗಾದೆ ಮಾತುಗಳನ್ನು ಕೂಡ ಬಳಸಬಹುದು. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ರೈಟ್ ಆಲ್ ದಿ ಪಾಯಿಂಟ್ಸ್ ಇನ್ ದಿ ಕರೆಕ್ಟ್ ಆರ್ಡರ್ ಅಂಡ್ ಇನ್ ಸಿಂಪಲ್ ಸ್ಟೈಲ್. ಇನ್ನು ನಾವು ಎಸ್ಸೆನ ತನ್ನದೇ ಆದ ಒಂದು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಸೀರಿಯಲ್ ಆಗಿ ಬರೀಬೇಕು. ಜೊತೆಗೆ ತನ್ನದೇ ಆದ ಒಂದು ಸರಳವಾದ ಭಾಷೆಯಲ್ಲಿ, ಅಂದ್ರೆ ಯಾರು ಓದಿದ್ರು ಕೂಡ ಅರ್ಥ ಆಗುವ ಭಾಷೆಯಲ್ಲಿ ಸರಳವಾಗಿ ಬರೀಬೇಕು. ಆಮೇಲೆ 6ನೇ ಪಾಯಿಂಟ್, ಡಿಸ್ಟ್ರಿಬ್ಯೂಟ್ ದ ಎಸ್ಸೆ ಇಂಟು ಪ್ಯಾರಾಗ್ರಾಫ್. ಇಫ್ ದ ಎಸ್ಸೆ ಈಸ್ ಇನ್ ಶಾರ್ಟ್, ರೈಟ್ ಅಟ್ ಲೀಸ್ಟ್ 2 or 3 ಪ್ಯಾರಾಗ್ರಾಫ್. ಅಂದ್ರೆ ಎಸ್ಸೆ ಬರೀಬೇಕಾದ್ರೆ ನೇರವಾಗಿ ಒಂದು ಫುಲ್ ಪೇಜ್ ಬರೀಬಾರ್ದು. ಅಲ್ಲಿ ತನ್ನದೇ ಒಂದು 2 ಅಥವಾ 3 ಒಂದು ಪ್ಯಾರಾಗ್ರಾಫ್ಗಳಲ್ಲಿ ಹಂತ ಹಂತವಾಗಿ ಬರೀಬೇಕು. ಇದರಿಂದ ಪ್ಯಾಸೇಜ್ ಕೂಡ ಒಂದು ಎಸ್ಸೆ ಕೂಡ ನೀಟಾಗಿ ಕಾಣುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ವಿಷಯ ವಸ್ತು ಜಾಸ್ತಿ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ತರ ನಾವು ಎಸ್ಸೆಗಳನ್ನ ಪ್ಯಾರಾಗ್ರಾಫ್ಗಳಾಗಿ ಬರೀಬೇಕು. ಸೊ ನೆಕ್ಸ್ಟ್ ಹಿಂಟ್ಸ್ ಏನಿದೆ ನೋಡಿ, ಹಿಂಟ್ಸ್ ನಂಬರ್ 7, try to write the pro and cons of the topic. I mean write for and against points of view. ಯಾವುದೇ ಒಂದು ಎಸ್ಸೆನ ಬರ್ತಾ ಇದೀವಿ ಅಂದ್ರೆ ಆ ಎಸ್ಸೆಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನ ಬರೀಬೇಕು. ಅಂದ್ರೆ ಅನುಕೂಲಗಳು, ಅನಾನುಕೂಲಗಳು, ಪರ ಮತ್ತು ವಿರೋಧ ಎರಡೂ ಸಂಬಂಧಪಟ್ಟಂತೆ ನಾವು ಬರೀಬೇಕು. ನೆಕ್ಸ್ಟ್ 8th ಹಿಂಟ್ಸ್ ಏನಿದೆ, ನೆವರ್ ಫಾರ್ಗೆಟ್ ಟು ರಿವೈಸ್ ಆಲ್ ಪಾಯಿಂಟ್ಸ್ ಕೇರ್ಫುಲಿ ವಾಟ್ ಯು ಹ್ಯಾವ್ ರಿಟನ್. ನೀವು ಬರೋಂಥ ಪ್ರತಿಯೊಂದು ಪಾಯಿಂಟ್ಗಳನ್ನ ಕೇರ್ಫುಲ್ ಆಗಿ ಇನ್ನೊಂದು ಬಾರಿ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಹಿಂಟ್, maintain the length of the essay according to the marks or sentences or words. Don't try to cross the limit they have imposed. ನಾವು ಎಸ್ಸೆಯನ್ನು ಬರೀಬೇಕಂದ್ರೆ ಅವ್ರು ಕೊಟ್ಟಂತ ಒಂದು ಲಿಮಿಟ್ ಅಲ್ಲೇ ಬರೀಬೇಕು. ಎಸ್ಸೆ ಯಾವ ತರ ಕೇಳ್ತಾರೆ ಅಂದ್ರೆ 8 ಅಥವಾ 10 ವಾಕ್ಯಗಳಲ್ಲಿ ಬರೀರಿ ಅನ್ಬೋದು, ಅಥವಾ 150 ಪದಗಳಲ್ಲಿ ಬರೀರಿ ಅನ್ಬೋದು, 200 ಪದಗಳಲ್ಲಿ ಬರೀರಿ ಅಂತ ಕೊಡಬಹುದು. ಈ ತರ ಅವ್ರು ಎಷ್ಟು ಲಿಮಿಟ್ ಅನ್ನು ಹಾಕಿರ್ತಾರೋ ಆ ಲಿಮಿಟ್ ಒಳಗಡೆ ನಾವು ಬರೆದು ಮುಗಿಸೋಕೆ ಪ್ರಯತ್ನ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಆಗಲಿ ಅದಕ್ಕಿಂತ ಕಡಿಮೆ ಆಗಲಿ ಬರಿಬಾರ್ದು. ಸೊ ಇನ್ನೊಂದು ಪಾಯಿಂಟ್ ನೋಡೋಣ. ಆಫ್ಟರ್ ದಿ ಕನ್ಕ್ಲೂಷನ್ ಚೆಕ್ ಸ್ಪೆಲ್ಲಿಂಗ್ಸ್, ಪಂಕ್ಚುಯೇಷನ್ ಮಾರ್ಕ್ಸ್ ಅಂಡ್ ಸ್ಟ್ರಕ್ಚರ್ಸ್ ಆಫ್ ದಿ ಸೆಂಟೆನ್ಸ್.
ಅಂದರೆ ಎಸ್ಸೆ ಎಲ್ಲವ ಬರೆದು ಮುಗಿಸಿದ ನಂತರ ಅಲ್ಲಿ ನಾವು ಬಳಸಿದಂಥ ಸ್ಪೆಲ್ಲಿಂಗ್ ಚೆಕ್ ಮಾಡ್ಕೋಬೇಕು, ನಾವು ಯೂಸ್ ಮಾಡಿದಂಥ ಪಂಕ್ಚುವೇಷನ್ ಮಾರ್ಕ್ಸ್ ಅಂದರೆ ಲೇಖನ ಚಿಹ್ನೆಗಳೆಲ್ಲ ಕರೆಕ್ಟಾಗಿ ಬರೆದಿಲ್ಲ ನೋಡ್ಕೋಬೇಕು. ಆಮೇಲೆ ಸೆಂಟೆನ್ಸ್ ಸ್ಟ್ರಕ್ಚರ್ ಕೂಡ ಎಲ್ಲ ನೀಟಾಗಿದೆಯಲ್ಲ ಒಂದ್ಸಲ ಚೆಕ್ ಮಾಡಬೇಕು. ಇದೆಲ್ಲ ನಾವು ಎಸ್ಸೆನ ಬರೀಬೇಕಾದ್ರೆ ನಾವು ಫಾಲೋ ಮಾಡಬೇಕಾದ್ರೆ ಹಿಂಟ್ಸ್ಗಳು. ಸೊ ಈಗ ಎಸ್ಸೆ ಯಾವ ಥರ ಬರೀಬೇಕು, ಫಾರ್ಮೆಟ್ ಆಫ್ ಎನ್ ಎಸ್ಸೆ ಬರೀಬೇಕಾದ್ರೆ ಒಂದು ಫಾರ್ಮೆಟ್ ಇರುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ನಾವು ಲೆಟರ್ ಬರಿತೀವಿ, ಪರ್ಸನಲ್ ಲೆಟರ್ ಬೇರೆ, ಆಫೀಸ್ ಲೆಟರ್ ಬೇರೆ. ಆ ಲೆಟರ್ಗಳನ್ನು ಬರೀಬೇಕಾದ್ರೆ ಒಂದು ಹಂತಗಳಿರುತ್ತೆ, ಫಾರ್ಮೆಟ್ ಇರುತ್ತೆ. ಅಂದರೆ ಟ್ರೂ ಅಡ್ರೆಸ್ ಆಗಿರ್ಬೋದು, ಫ್ರಾಮ್ ಅಡ್ರೆಸ್ ಆಗಿರ್ಬೋದು, ಸ್ಯಾಲ್ಯುಟೇಷನ್ ಆಗಿರ್ಬೋದು, ಬಾಡಿ ಆಫ್ ದಿ ಲೆಟರ್ ಆಗಿರ್ಬೋದು, ಕನ್ಕ್ಲೂಷನ್ ಪಾಯಿಂಟ್ ಆಗಿರ್ಬೋದು, ಡೇಟ್ ಆಗಿರ್ಬೋದು. ಈ ಥರ ಪ್ರತಿಯೊಂದು ಹಂತಗಳನ್ನು ಯಾವ ಥರ ಲೆಟರ್ ಬರಲಿಕ್ಕೆ ನಾವು ಫಾಲೋ ಮಾಡ್ತೀವೋ ಎಸ್ಸೆ ಬರೀಬೇಕಂದ್ರೆ ಕೂಡ ತನ್ನದೇ ಆದ ಒಂದು ಫಾರ್ಮೆಟ್ ಇದೆ. ಆ ಫಾರ್ಮೆಟ್ ಯಾವುದು ಅನ್ನೋದು ಈಗ ನೋಡೋಣ. ಮೊದಲನೇದಾಗಿ ನಾವು ಇಂಟ್ರಡಕ್ಷನ್ ಅನ್ನು ಬರೀಬೇಕು. ಅಂದರೆ ಇದು ಫಸ್ಟ್ ಪ್ಯಾರಾಗ್ರಾಫ್. ಇಂಟ್ರಡಕ್ಷನ್ ನಾವು ಕನ್ನಡದಲ್ಲಿ ಪೀಠಿಕೆ ಅಂತ ಕರಿತೀವಿ. ಯು ಕ್ಯಾನ್ ಗಿವ್ ವೆರಿ ಬ್ರೀಫ್ ಸಿನಾಪ್ಸಿಸ್ ಆಫ್ ಯುವರ್ ಎಸ್ಸೆ ಇನ್ ದಿ ಇಂಟ್ರಡಕ್ಟರಿ ಪ್ಯಾರಾಗ್ರಾಫ್. ಅಂದರೆ ನೀವು ಎಸ್ಸೆಯನ್ನು ಬರೀಬೇಕಾದ್ರೆ ಮೊದಲನೇದಾಗಿ ನೀವು ಪೀಠಿಕೆಯನ್ನು ಬರೀಬೇಕು, ಎಸ್ಸೆ ಟೈಟಲ್ ಬರೀಬೇಕು, ಆ ನಂತರ ಪೀಠಿಕೆ ಬರೀಬೇಕು, ಇಂಟ್ರಡಕ್ಷನ್. ಆ ಇಂಟ್ರಡಕ್ಷನಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಪಾಯಿಂಟ್ಸನ್ನು ಬರೀಬೇಕು. ದಿಸ್ ಈಸ್ ದಿ ಫಸ್ಟ್ ಪ್ಯಾರಾಗ್ರಾಫ್ ಆಫ್ ಯುವರ್ ಎಸ್ಸೆ. ನಿಮ್ಮ ಎಸ್ಸೆದ ಮೊದಲನೇ ಪ್ಯಾರಾಗ್ರಾಫ್ ಏನಿರಬೇಕು, ಯಾವಾಗಲೂ ಇಂಟ್ರಡಕ್ಷನ್ನೇ ಆಗಿರಬೇಕು. ರೈಟ್ ಇಂಟ್ರಡಕ್ಷನ್ ವಿತ್ ಅ ನೈಸ್ ಕೋಟ್ ಆರ್ ಪ್ರೊವರ್ಬ್ ವಿಚ್ ರಿಲೇಟೆಡ್ ಟು ದಿ ಟಾಪಿಕ್. ಅಂದರೆ ಎಸ್ಸೆ ಬರೀತಿರ್ಬೇಕಾದ್ರೆ ಇಂಟ್ರಡಕ್ಷನಲ್ಲಿ ಏನಿರಬೇಕು, ಮಾಹಿತಿ ಇರೋದ್ರ ಜೊತೆಗೆ ಒಂದು ಒಳ್ಳೆ ಕೊಟೇಶನ್, ಗಾದೆ ಮಾತಿರಬೇಕು, ಅಥವಾ ಯಾರಾದರೂ ಒಂದು ಒಳ್ಳೆ ವ್ಯಕ್ತಿ ಹೇಳಿದಂಥ ಒಂದು ಸ್ಟೇಟ್ಮೆಂಟ್ಸ್ ಇದ್ದರೆ ಅವು ಕೂಡ ನೀವು ಆ್ಯಡ್ ಮಾಡ್ಬೋದು. ಸೊ ಎರಡನೇ ಒಂದು ಸ್ಟೆಪ್ ಏನಂದರೆ ಇಂಟ್ರಡಕ್ಷನ್ ಆದಮೇಲೆ ಬಾಡಿ ಆಫ್ ದಿ ಎಸ್ಸೆ ಬರೀಬೇಕು. ಅಂದರೆ ಪ್ರಬಂಧದ ಒಡಲು ಅಂತ ಕರಿತೀವಿ ಕನ್ನಡದಲ್ಲಿ. ದಿಸ್ ಈಸ್ ದ ಮೇನ್ ಕ್ರಕ್ಸ್ ಆಫ್ ದಿ ಎಸ್ಸೆ. ಕ್ರಕ್ಸ್ ಅಂದರೆ ತಿರುಳು. ಇದು ಎಸ್ಸೆದಿರ್ತಕ್ಕಂಥ ಮುಖ್ಯವಾದ ತಿರುಳು. ಯಾಕಂದರೆ ಎಸ್ಸೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಎಲ್ಲವೂ ಕೂಡ ನಾವು ಈ ಬಾಡಿ ಆಫ್ ದ ಎಸ್ಸೆಯಲ್ಲೇ ಕಾಣ್ತೀವಿ. ಇನ್ ದಿಸ್ ಪಾರ್ಟ್ ವಿ ಪ್ರೆಸೆಂಟ್ ಫ್ಯಾಕ್ಟ್ಸ್, ಇಲುಸ್ಟ್ರೇಷನ್ಸ್, ಥಾಟ್ಸ್ ಆ್ಯಂಡ್ ಒಪಿನಿಯನ್ಸ್. ಡಿಸ್ಟ್ರಿಬ್ಯೂಟ್ ದಿ ಎಸ್ಸೆ ಇಂಟು ಪ್ಯಾರಾಗ್ರಾಫ್. ರೈಟ್ ಅಟ್ ಲೀಸ್ಟ್ 2 or 3 ಪ್ಯಾರಾಗ್ರಾಫ್. ಅಂದರೆ ನಾವು ಎಸ್ಸೆಯನ್ನು ಯಾವ ಥರ ಬರೀಬೇಕು, ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಘಟನೆಗಳನ್ನು, ಪ್ರತಿಯೊಂದು ಇಯರ್ಗಳನ್ನು, ಅಲ್ಲಿ ಬರ್ತಂಥ ಎಲ್ಲ ಘಟನೆಗಳನ್ನು ಕ್ರೊನಾಲಜಿಕಲ್ ಆರ್ಡರಲ್ಲಿ ಬರೀಬೇಕು. ಉಲ್ಟಾ ಪಲ್ಟಾ ಬರೀಬಾರ್ದು, ಸೀರಿಯಲ್ ಆಗೇ ಬರೀಬೇಕು. ಜೊತೆಗೆ ಪ್ಯಾರಾಗ್ರಾಫ್ನ ಇಡೀಯಾಗಿ ಒಂದು ಪೇಜ್ ತುಂಬ ಬರೆಯೋದಕ್ಕಿಂತ ಮುಂಚೆ ನಾವು ಅವುಗಳನ್ನು ಪ್ಯಾರಾಗ್ರಾಫ್ ಆಗಿ 1, 2, 3 ಪ್ಯಾರಾಗ್ರಾಫ್ ಆಗಿ ಬರೆದ್ರೆ ನೋಡೋ ಕೂಡ ಲುಕ್ ಇರುತ್ತೆ. ಜೊತೆಗೆ ಅದೊಂದು ಎಸ್ಸೆದ ಒಂದು ರೂಲ್ಸ್ ಕೂಡ ಇದೆ. ರೈಟ್ ಅಟ್ ಲೀಸ್ಟ್ 2 or 3 ಪ್ಯಾರಾಗ್ರಾಫ್. ಅಂದರೆ ನಿಮ್ಮ ಎಸ್ಸೆ ಒಂದು ವೇಳೆ ಶಾರ್ಟ್ ಎಸ್ಸೆ ಇದ್ದರೆ 2 ಅಥವಾ 3 ಪ್ಯಾರಾಗ್ರಾಫ್ಗಳಲ್ಲಿ ಮುಗಿಸೋಕ್ಕೆ ಪ್ರಯತ್ನ ಪಡಬೇಕು. ಇದು ಎರಡನೇ ಹಂತ. ಸೊ ಈಗ ಮೂರನೇ ಹಂತ ನೋಡೋಣ, ಕನ್ಕ್ಲೂಷನ್. ಕನ್ಕ್ಲೂಷನ್ ಅಂದರೆ ಉಪಸಂಹಾರ ಅಥವಾ ಮುಕ್ತಾಯ ಅಂತಲೂ ಕೂಡ ಕರಿತೀವಿ. ದಿಸ್ ಈಸ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಆಫ್ ದಿ ಎಸ್ಸೆ. ನೀವು ಬರ್ತಕ್ಕಂಥ ಎಸ್ಸೆದ ಕೊನೆ ಪ್ಯಾರಾಗ್ರಾಫ್ ಏನಿರಬೇಕಂದ್ರೆ ಯಾವಾಗೂ ಕನ್ಕ್ಲೂಷನ್ನೇ ಇರಬೇಕು. ಮೊದಲನೇ ಪ್ಯಾರಾಗ್ರಾಫ್ ಇಂಟ್ರಡಕ್ಷನ್ ಇದ್ದರೆ ಕೊನೆ ಪ್ಯಾರಾಗ್ರಾಫ್ ಏನಿರುತ್ತೆ, ಕನ್ಕ್ಲೂಷನ್ ಇರುತ್ತೆ. ಕನ್ಕ್ಲೂಷನ್ ಮೇಕ್ಸ್ ದಿ ಫೈನಲ್ ಇಂಪ್ರೆಷನ್ ಆನ್ ದಿ ಮೈಂಡ್ ಆಫ್ ದಿ ರೀಡರ್. ಯಾವಾಗಲೂ ಇದು ಓದುಗರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಕೊನೆಯ ಅಂಶ ಆಗಿರುತ್ತೆ. ಇನ್ ದಿಸ್ ಪಾರ್ಟ್ ಯು ಶುಡ್ ಪ್ರೆಸೆಂಟ್ ಯುವರ್ ಓನ್ ಒಪಿನಿಯನ್. ಉಪಸಂಹಾರದಲ್ಲಿ ನೀವು ಯಾವಾಗಲೂ ನಿಮ್ಮದೇ ಆದ ಅಭಿಪ್ರಾಯಗಳು ಬರೀಬೇಕು. ನಿಮ್ಮದೇ ಆದ ಸಜೆಷನ್ಸ್ ಇದ್ದರೆ ಸಜೆಷನ್ಸ್ ಕೂಡ ಬರೀಬಹುದು. ಈ ಥರ ನಾವು ಫಾರ್ಮೆಟನ್ನು ಫಾಲೋ ಮಾಡಬೇಕು. ಈ 3 ಹಂತಗಳನ್ನು ನಾವು ನೋಡ್ತಿರ್ತೀವಿ. ಕೆಲವೊಂದು ಪುಸ್ತಕಗಳಲ್ಲಿ ನೋಡ್ತೀವಿ ಬೇರೆ ಬೇರೆ ಹಂತಗಳಿರುತ್ತೆ. ಕೆಲವೊಂದು ಎಸ್ಸೆ ಬರೀಬೇಕಂದ್ರೆ 5 ಹಂತಗಳು ಹೇಳ್ತಾರೆ, ಕೆಲವೊಬ್ಬರು 6 ಹಂತಗಳಂತ ಹೇಳ್ತಾರೆ. ಬಟ್ ಇದು ಬೇಸಿಕ್ ಫಾರ್ಮೆಟ್. ನಾನು ಹೇಳ್ತಾ ಇರೋದು ಬೇಸಿಕ್ ಫಾರ್ಮೆಟ್. ಬೇಸಿಕ್ ಫಾರ್ಮೆಟಲ್ಲಿ ಇಂಟ್ರಡಕ್ಷನ್, ಬಾಡಿ ಆಫ್ ದಿ ಎಸ್ಸೆ ಮತ್ತು ಕನ್ಕ್ಲೂಷನ್ ಇಷ್ಟಿದ್ರೆ ಸಾಕು. ನಾವು 5 ಅಂಕಗಳನ್ನು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋಣ ಫಾರ್ಮೆಟ್ ಆಫ್ ಎನ್ ಎಸ್ಸೆ. ಎಸ್ಸೆ ಯಾವ ಥರ ಬರೀಬೇಕು ಅನ್ನೋದು ಒಂದು ಇಲ್ಲಿ ಚಾರ್ಟ್ ಮೂಲಕ ನೋಡೋಣ. ಎಸ್ಸೆ ಅಂದರೆ ಹೇಗಿರುತ್ತೆ, ಅದರ ಬಾಡಿ ಒಂದು ಟಾಪಿಕನ್ನು ತೊಗೊಳ್ಳೋಣ, ಒಂದು ಎಕ್ಸಾಂಪಲ್ ಟಾಪಿಕನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡೋಣ. ಸೊ ಮೊದಲನೇದಾಗಿ ನೋಡ್ತೀವಿ, ಒಂದು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನಾನು ಹೇಳ್ತೀನಿ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ. ಇದು ಒಂದು ಎಸ್ಸೆ ಟಾಪಿಕ್. ಈ ಜಾಗತಿಕ ತಾಪಮಾನ ಟೆಂಪ್ರೇಚರ್ ಜಾಸ್ತಿ ಆಗ್ತಿದೆ. ನಮ್ಮ ದೇಶದ ಒಂದೇ ಸಮಸ್ಯೆ ಅಲ್ಲ, ಇದು ಇಡೀ ಇಂಟರ್ನ್ಯಾಷನಲ್ ಸಮಸ್ಯೆ. ಎಲ್ಲ ದೇಶಗಳು ಕಾಡ್ತಕ್ಕಂಥ ದೊಡ್ಡ ಸಮಸ್ಯೆ ಅಂದರೆ ಗ್ಲೋಬಲ್ ವಾರ್ಮಿಂಗ್. ಈ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನಾನು ಎಸ್ಸೆ ಬರೀಬೇಕಂದ್ರೆ ಏನು ಮಾಡಬೇಕು, ಪ್ರಾರಂಭದಲ್ಲಿ ನಾನು ಇಂಟ್ರಡಕ್ಷನನ್ನು ಬರೀತೀನಿ. ಈ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ಇಂಟ್ರಡಕ್ಷನ್ ಅಂದರೆ ಪೀಠಿಕೆ ಬರೀತೀನಿ. ಸೊ ಏನು ಬರೀಬೇಕು, ಬ್ರೀಫ್ ಇನ್ಫಾರ್ಮೇಷನ್, ಪ್ರೊವರ್ಬ್ ಆರ್ ಕೋಟ್. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾದ ಮಾಹಿತಿ, ಅಂದರೆ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು ಅದರ ಬಗ್ಗೆ ಬರೀಬೇಕು. ಆಮೇಲೆ ಅದ್ರ ಜೊತೆ ಒಂದು ಸಂಬಂಧಪಟ್ಟಂತೆ ಒಂದು ಯಾವುದಾದ್ರೂ ಒಂದು ಗಾದೆ ಮಾತಿದ್ರೆ ಕೂಡ ಅದು ಕೂಡ ಸೇರಿಸಬಹುದು. ಸೊ ಎರಡನೇ ಹಂತದಲ್ಲಿ ನಾವು ಬಾಡಿ ಆಫ್ ದಿ ಎಸ್ಸೆ ಅಂದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ ಇನ್ಫಾರ್ಮೇಷನನ್ನು ಈ ಬಾಡಿ ಆಫ್ ದ ಎಸ್ಸೆಯಲ್ಲಿ ಬರಿತೀವಿ. ಸೊ ಇಲ್ಲಿ ಏನೇನು ಬರೀಬೇಕು, ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಘಟನೆಗಳು, ಇಯರ್ಸ್ ಅಂದರೆ ವರ್ಷಗಳು, ಯಾವ ವರ್ಷದಲ್ಲಿ ಎಷ್ಟು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಎಷ್ಟು ಪರಿಸರ ನಾಶ ಆಗ್ತಿದೆ, ಸರ್ಕಾರ ಯಾವ ವರ್ಷದಲ್ಲಿ ಯಾವ್ಯಾವ ಕಾಯ್ದೆಗಳನ್ನ ಜಾರಿ ತಂದಿದೆ ಗ್ಲೋಬಲ್ ವಾರ್ಮಿಂಗನ್ನು ಕಡಿಮೆ ಮಾಡೋ ಸಲುವಾಗಿ,
ಈ ಥರ ಇಯರ್ಸ್ ಇದ್ರೆ ಇಯರ್ಸ್ ಬರಿಬೋದು, ಡಾಟಾ ಬರಿಬೋದು. ಆ್ಯಂಡ್ ರಿಲೇಟೆಡ್ ಸಬ್ಜೆಕ್ಟ್ ಮ್ಯಾಟರ್, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆದ ಮಾಹಿತಿಯನ್ನು ಇಲ್ಲಿ ಬರಿಬೋದು. ಸೊ ನೆಕ್ಸ್ಟ್ ಏನು ಬರಿಬೇಕು, ಮತ್ತೆ ಕೊನೆಯದಾಗಿ ಕನ್ಕ್ಲೂಷನ್ ಬರಿಬೇಕು. ಅಂದರೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಪಸಂಹಾರ, ಅಂದರೆ ಕೊನೆಗೆ ನೀವು ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ ಬರೀಬೇಕು. ಸೊ ಅಲ್ಲಿ ಏನಿರಬೇಕು, ರೈಟ್ ಯುವರ್ ಓನ್ ಒಪಿನಿಯನ್ ಆ್ಯಂಡ್ ಗುಡ್ ಸಜೆಷನ್, ನಿಮ್ಮದೇ ಆದ ಅಭಿಪ್ರಾಯ ಇರಬೇಕು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ. ಮತ್ತು ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ ತಗ್ಗಿಸ್ಲಿಕ್ಕೆ ನೀವು ಏನು ಸಜೆಷನ್ ಕೊಡ್ತೀರಿ ಅನ್ನೋದು ಕೂಡ ಬರಿಬೋದು. ಈ ಥರ ನಾವು ಗ್ಲೋಬಲ್ ವಾರ್ಮಿಂಗ್ ಸಂಬಂಧಪಟ್ಟಂತೆ 3 ಹಂತಗಳಲ್ಲಿ ನಾವು ಬರಿಬೇಕು. ಈ ಬಾಡಿ ಆಫ್ ದ ಎಸ್ಸೆ ಬರೆಯೋ ಟೈಮಲ್ಲಿ 2 ಅಥವಾ 3 ಪ್ಯಾರಾಗ್ರಾಫ್ಗಳಲ್ಲಿ ವಿಷಯವನ್ನು ಬರೆದಿದ್ರೆ ತುಂಬ ಸೂಕ್ತವಾಗುತ್ತೆ, ಜೊತೆಗೆ ಅಂಕಗಳ ಸ್ಕೋರ್ ಕೂಡ ಚೆನ್ನಾಗಾಗುತ್ತೆ ಅಂತ ನೋಡ್ತೀವಿ. ಸೊ ಈಗ ನಾವು ನೆಕ್ಸ್ಟ್ ಸ್ಲೈಡನ್ನು ನೋಡ್ತೀವಿ, ಯಾವ್ಯಾವ ಎಸ್ಸೆಗಳನ್ನು ನಾವು ಓದ್ಕೊಂಡ್ರೆ ಎಕ್ಸಾಮ್ ದೃಷ್ಟಿಯಿಂದ ಒಳ್ಳೆಯದು. ಯಾಕಂದರೆ ಎಕ್ಸಾಮಲ್ಲಿ ನಮಗೆ 4 ಎಸ್ಸೆಗಳನ್ನ ಕೊಡ್ತಾರೆ, 4ರಲ್ಲಿ 1 ಬರೀಬೇಕಾಗಿರುತ್ತೆ. ಸೊ ಇಂಪಾರ್ಟೆಂಟ್ ಟಾಪಿಕ್ ಯಾವ್ಯಾವ ಇವೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ನೋಡೋಣ ಈಗ ಇಂಪಾರ್ಟೆಂಟ್ ಟಾಪಿಕ್ಸ್ ಏನೇನಿವೆ. ಇಂಪಾರ್ಟೆಂಟ್ ಎಸ್ಸೆ ಟಾಪಿಕ್ಸ್ ಮೊದಲೇ ನೋಡಿ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಬಗ್ಗೆ ಕೇಳಬಹುದು, ಅಂದರೆ ಜನಸಂಖ್ಯಾ ಸ್ಫೋಟ. ಇದೊಂದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಏನ್ಬೋದು. ಭಾಳಷ್ಟು ಎಕ್ಸಾಮಲ್ಲಿ ನಾವು ಎಲ್ಲ ನೋಡ್ತಿದ್ದೀವಿ, ಪಾಪ್ಯುಲೇಷನ್ ಬಗ್ಗೆ ಒಂದು ಡೆಫಿನೆಟ್ ಕ್ವಶನ್ ಇದ್ದೇ ಇರುತ್ತೆ. ಸೊ ಇದು ಒಂದು. ನೆಕ್ಸ್ಟ್ ಮೊಬೈಲ್ ಫೋನ್ಸ್ ಬಗ್ಗೆ ಕೇಳ್ಬೋದು, ಅದರ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಕೇಳ್ಬೋದು, ಅಥವಾ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಕೇಳ್ಬೋದು ಮೊಬೈಲ್ ಫೋನ್ ಬಗ್ಗೆ. ಸೊ ನೆಕ್ಸ್ಟ್ ಏನು ಕೇಳ್ಬೋದು, ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್, ಕ್ರೀಡೆಗಳ ಪ್ರಾಮುಖ್ಯತೆ ಬಗ್ಗೆ ಕೇಳ್ಬೋದು. ನೆಕ್ಸ್ಟು ಬ್ಯಾನ್ ಆನ್ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೇಳ್ಬೋದು. ಯಾಕಂದರೆ ಪ್ಲಾಸ್ಟಿಕ್ ಮತ್ತು ಪರಿಸರ ನಾಶ ತುಂಬ ಆಗ್ತಿದೆ, ಈ ವಿಷಯದ ಬಗ್ಗೆ ಕೂಡ ಕರೆಂಟ್ ಅಫೇರ್ಸ್ ಆಗಿ ಕೇಳ್ಬೋದು. ಸೊ ನೆಕ್ಸ್ಟ್ ಯೂಸಸ್ ಆಫ್ ಇಂಟರ್ನೆಟ್, ಅಂತರ್ಜಾಲದ ಉಪಯೋಗಗಳು, ಇಂಟರ್ನೆಟನ್ನು ಯಾವ ಥರ ಯೂಸ್ ಮಾಡ್ತೀವಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ಏನೇನು ಅನುಕೂಲ ಇದೆ ಅನ್ನೋದ್ರ ಬಗ್ಗೆ ಕೇಳ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ ನೋಡಿ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಅಂದರೆ ಪರಿಸರ ಮಾಲಿನ್ಯ. ಇದು ಅಂತೂ ಭಾಳ ಇಂಪಾರ್ಟೆಂಟ್ ಟಾಪಿಕ್, ಯಾಕಂದರೆ ಪರಿಸರ ಮಾಲಿನ್ಯ ಅಂತೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ, ಹೀಗಾಗಿ ಅದರ ಮೇಲೆ ಕೂಡ ಕೇಳ್ಬೋದು. ಈ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಬಗ್ಗೆ, ಅದರಲ್ಲಿ ಈ ವಾಟರ್ ಪೊಲ್ಯೂಷನ್ ಬಗ್ಗೆ ಕೇಳ್ಬೋದು, ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಕೇಳ್ಬೋದು, ಸಾಯಿಲ್ ಪೊಲ್ಯೂಷನ್ ಬಗ್ಗೆ ಕೇಳ್ಬೋದು, ಸೌಂಡ್ ಪೊಲ್ಯೂಷನ್ ಬಗ್ಗೆ ಕೇಳ್ಬೋದು, ಹೀಗೆ ಬೇರೆ ಬೇರೆ ಟಾಪಿಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಗ್ಲೋಬಲ್ ವಾರ್ಮಿಂಗ್, ಅದು ಜಾಗತಿಕ ತಾಪಮಾನದ ಬಗ್ಗೆ. ಮಾಸ್ ಮೀಡಿಯಾ ಬಗ್ಗೆ ಕೂಡ ಕೇಳ್ಬೋದು, ಮಾಸ್ ಮೀಡಿಯಾ ಅಂದರೆ ಸಮೂಹ ಮಾಧ್ಯಮ. ಆಮೇಲೆ ಕಂಪ್ಯೂಟರ್ ಆ್ಯಂಡ್ ಇಟ್ಸ್ ಯೂಸ್, ಕಂಪ್ಯೂಟರ್ ಮತ್ತು ಅದರ ಬಳಕೆಯ ಬಗ್ಗೆ ಕೇಳ್ಬೋದು. ಟೆಲಿವಿಷನ್ ಬಗ್ಗೆ ಕೇಳ್ಬೋದು, ಟೆಲಿವಿಷನ್ ಕೂಡ ಇಂಪಾರ್ಟೆಂಟ್. ಈ ಟೆಲಿವಿಷನ್ ಆಗಿರ್ಬೋದು, ಕಂಪ್ಯೂಟರ್, ಮಾಸ್ ಮೀಡಿಯಾ, ಇವೆಲ್ಲ ಈ 3 ವಿಷಯಗಳು ಭಾಳ ಹಾಟ್ ಕ್ವಶನ್ ಎನ್ಬೋದು. ಟೆಲಿವಿಷನ್ ಅಂದರೆ ದೂರದರ್ಶನ, ಇದರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಗೊತ್ತಿರಬೇಕು. ಸೊ ಮತ್ತೆ ಏನು ಕೇಳ್ಬೋದು ಎಕ್ಸಾಮಲ್ಲಿ ನಮಗೆ, ಸ್ವಚ್ಛ ಭಾರತ ಬಗ್ಗೆ ಕೇಳ್ಬೋದು. ಸ್ವಚ್ಛ ಭಾರತ ಅಭಿಯಾನ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, ಅದ್ರ ಬಗ್ಗೆ ಕೂಡ ನಮಗೆ ಕೇಳ್ಬೋದು. ಅಂದರೆ ಸ್ವಚ್ಛ ಭಾರತ ಯಾವಾಗ ಪ್ರಾರಂಭ ಆಯಿತು, ಅದರದ ಅನುಕೂಲಗಳೇನು, ಅದ್ರ ಬಗ್ಗೆ ಕೇಳ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ ಏನಿದೆ, ನ್ಯೂಸ್ ಪೇಪರ್ಸ್, ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ಕು, ಪತ್ರಿಕೆಗಳ ಬಗ್ಗೆ. ಆಮೇಲೆ ವುಮೆನ್ ಎಜುಕೇಷನ್ ಇನ್ ಇಂಡಿಯಾ, ಭಾರತದಲ್ಲಿ ಮಹಿಳಾ ಶಿಕ್ಷಣ ಯಾವ ಥರ ಇದೆ, ಏನೇನು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಬರಿಬೋದು. 14ನೇ ಟಾಪಿಕ್ ಚೈಲ್ಡ್ ಲೇಬರ್ ಬಗ್ಗೆ ಕೇಳ್ಬೋದು. ಚೈಲ್ಡ್ ಲೇಬರ್ ಅಂದರೆ ಬಾಲ ಕಾರ್ಮಿಕ ಪದ್ಧತಿ ಬಗ್ಗೆ. ನೆಕ್ಸ್ಟು ಡಿಜಿಟಲ್ ಇಂಡಿಯಾ ಬಗ್ಗೆ ಕೇಳ್ಬೋದು. ಡಿಜಿಟಲ್ ಇಂಡಿಯಾ ಅಂದರೆ ಟೆಕ್ನಾಲಜಿ ಯಾವ ಥರ ಡೆವಲಪ್ ಆಗ್ತಾ ಇದೆ, ನಾವು ಯಾವ ಥರ ನೆಟ್ಟನ್ನು ಯೂಸ್ ಮಾಡ್ತಿದ್ವಿ, ಆಮೇಲೆ ಆನ್ಲೈನ್ ಬ್ಯಾಂಕಿಂಗ್ ಬಗ್ಗೆ ಆಗಿರ್ಬೋದು, ಆನ್ಲೈನ್ ಮನಿ ಟ್ರಾನ್ಸಾಕ್ಷನ್ ಬಗ್ಗೆ ಆಗಿರ್ಬೋದು, ಆನ್ಲೈನ್ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಇವೆಲ್ಲ ಡಿಜಿಟಲ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಟಾಪಿಕ್. ಮತ್ತು ನೆಕ್ಸ್ಟ್ ಟಾಪಿಕ್ ಯುನಿಟಿ ಇನ್ ಡೈವರ್ಸಿಟಿ, ಅಂದರೆ ವೈವಿಧ್ಯತೆಯಲ್ಲಿ ಏಕತೆ. ನಾವು ನಮ್ಮ ಭಾರತದಲ್ಲಿ ಎಲ್ಲ ಜಾತಿ ಜನ ಇದ್ರೂ ಕೂಡ ನಾವು ಎಲ್ಲ ಯಾವ ಥರ ಏಕತೆಯಿಂದ ಇದ್ದೀವಲ್ಲ ಅದ್ರ ಬಗ್ಗೆ ಬರಿಬೋದು. ಆಮೇಲೆ ನ್ಯಾಷನಲ್ ಫೆಸ್ಟಿವಲ್ ಆಫ್ ಇಂಡಿಯಾ, ಭಾರತ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಕೇಳ್ಬೋದು. ಮತ್ತು ಸೇವ್ ವಾಟರ್, ನೀರನ್ನು ಉಳಿಸಿ. ಇವತ್ತು ನೀರಿನ ಸಮಸ್ಯೆ ಅಂತೂ ದೊಡ್ಡ ಸಮಸ್ಯೆ ಕಾಡ್ತಿದ್ದಿಲ್ಲ, ನೀರನ್ನು ಉಳಿಸಿ ಅನ್ನೋ ಒಂದು ಆಂದೋಲನ ಕೂಡ ಪ್ರಾರಂಭ ಆಗ್ತಾ ಇದೆ, ಅದ್ರ ಬಗ್ಗೆ ಕೂಡ ನಾವು ಬರಿಬೋದು. ಮತ್ತು ಕರಪ್ಷನ್ ಫ್ರೀ ಇಂಡಿಯಾ, ಭ್ರಷ್ಟಾಚಾರ ಮುಕ್ತ ಭಾರತ. ಈ ಭ್ರಷ್ಟಾಚಾರವು ನಮ್ಮ ದೇಶದಿಂದ ದೊಡ್ಡದಾಗಬೇಕಂದ್ರೆ ಏನೇನು ಮಾಡಬೇಕು, ಸರ್ಕಾರ ಏನೇನು ಕಾಯ್ದೆ ಜಾರಿ ತಂದಿದೆ ಅದ್ರ ಬಗ್ಗೆ ಕೂಡ ಕೇಳ್ಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ನ್ಯಾಷನಲ್ ಫ್ಲ್ಯಾಗ್ ಬಗ್ಗೆ ಕೇಳ್ಬೋದು, ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಕೇಳ್ಬೋದು. ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್. ಇವು 20 ಎಸ್ಸೆಗಳಿವೆ. ಈ 20 ಎಸ್ಸೆನ ನೀವು ಕರೆಕ್ಟಾಗಿ ನೀಟಾಗಿ ಓದಿದ್ದೆ ಆದರೆ ಡೆಫಿನೆಟ್ ಆಗಿ ಇದರಲ್ಲಿ ಸಾಕಷ್ಟು ಎಸ್ಸೆಗಳು ಬರೋ ಸಾಧ್ಯತೆ ಇದೆ. ಯಾಕಂದರೆ ಎಲ್ಲವೂ ಕೂಡ ಹಾರ್ಡ್ ಕ್ವಶನ್ಸ್. ಈಗಾಗಲೇ ಹಿಂದಿನ ಕೆಲವು ಎಕ್ಸಾಮ್ಗಳಲ್ಲಿ ನಾವು ನೋಡ್ತಿದ್ದೀವಿ, ಅವೆಲ್ಲ ಕೇಳಿದ ಪ್ರಶ್ನೆಗಳಿರುತ್ತೆ. ಸೊ ಇಲ್ಲಿವರೆಗೆ ನಾವು ಎಸ್ಸೆ ಯಾವ ಥರ ಬರೀಬೇಕು, ಅಲ್ಲಿರ್ತಕ್ಕಂಥ ಟೆಕ್ನಿಕ್ಸ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಮುಂದಿನ ವಿಡಿಯೋಲಿ ಈ ಎಸ್ಸೆಗಳನ್ನು ಒಂದೊಂದಾಗಿ ನಾವು ಕಲಿಯೋಣ. ಈಗಾಗಲೇ ನಾನು 20 ಎಸ್ಸೆಗಳನ್ನು ಹೇಳಿದ್ದೀನಿ. ಈ 20 ಎಸ್ಸೆಗಳ ಬಗ್ಗೆ ಒಂದೊಂದು ವಿಡಿಯೋಗಳನ್ನು ಮಾಡ್ತೀನಿ. ಆ ವಿಡಿಯೋಗಳಿಗೆ ಕೂಡ ಖಂಡಿತವಾಗಿ ವೇಟ್ ಮಾಡಿ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ more videos. Thank you all for watching the video. If you like the video, like, share and comment now.